ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ರಾಮಕೃಷ್ಣ ಪರಮಹಂಸರು ಈ ಒಂದು ಸಂಸಾರದಲ್ಲಿ ಇದ್ದುಕೊಂಡಂತಹ ಗೃಹಸ್ಥಾಶ್ರಮಿಗಳು, ಅದು ಗಂಡಾಗಲಿ ಹೆಣ್ಣಾಗಲಿ, ಸಾಕಷ್ಟು ಲೌಕಿಕ ಕರ್ತವ್ಯಗಳು ಜವಾಬ್ದಾರಿಗಳು ಇರುತ್ತೆ. ಈ ಜವಾಬ್ದಾರಿಗಳ ಮಧ್ಯೆಯೇ ಈ ಭಕ್ತ ಮಾರ್ಗದಲ್ಲಿರುವಂತಹವರು ಭಗವದ್ಭಕ್ತಿಯನ್ನು ಬರೆಸಿಕೊಳ್ಳಬೇಕೆಂದರೆ ಏನನ್ನು ಮಾಡಬೇಕು, ಜ್ಞಾನ ಮಾರ್ಗದಲ್ಲಿರುವಂತಹವರು ಜ್ಞಾನವನ್ನು ಪಡೆದುಕೊಳ್ಳಬೇಕಂದರೆ ಏನು ಮಾಡಬೇಕು, ಧ್ಯಾನ ಮಾರ್ಗದಲ್ಲಿರುವವರು ಏನು ಮಾಡಬೇಕು, ಯೋಗ ಮಾರ್ಗದಲ್ಲಿರುವವರು ಏನು ಮಾಡಬೇಕು ಎಂಬುವಂತಹ ಒಂದು ಪ್ರಶ್ನೆಯು ಅವರ ಮುಂದೆ ಬಂದಾಗ ಈ ಒಂದು ಗೃಹಸ್ಥಾಶ್ರಮಿಗಳಿಗೆ ಕೊಟ್ಟಿರುವಂತಹ ಟಿಪ್ಸ್ ಏನು ಎಂಬುದನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಈ ಒಂದು ಜ್ಞಾನ ಮಾರ್ಗದಲ್ಲಿರುವಂತಹ ಜಿಜ್ಞಾಸಗಳು ಅಂದರೆ ವಿಚಾರವಂತರು, ಪ್ರಶ್ನೆ ಉತ್ತರ, ತರ್ಕ, ಮೀಮಾಂಸೆ, ಹೀಗೆ ಈ ವಿಚಾರಗಳ ಬಗ್ಗೆ ಇರುವಂತಹವರಾದರೆ ಸಮಯವನ್ನು ಮಾಡಿಕೊಂಡು, ನಾನೀಗಾಗಲೇ ಹೇಳಿದ ಹಾಗೆ ಟೈಮ್ ಮ್ಯಾನೇಜ್ಮೆಂಟನ್ನು ತಿಳಿದುಕೊಂಡು ಸಮಯಗಳನ್ನು ಮಾಡಿಕೊಂಡು, ಯಾಕಂದರೆ ಇದು ಬಹಳ ಜೀವನದ ಅತ್ಯಂತ ಉತ್ಕೃಷ್ಟವಾದಂತಹ ಗುರಿ. ನಿಮ್ಮ ಜನ್ಮ ಬಂದಿರುವುದೇ ಅದಕ್ಕಾಗಿ ನೀವು ಸಮಯವನ್ನು ಮೀಸಲಿಡಲೇಬೇಕಾಗುತ್ತದೆ. ಬೆಳಗಿನಿಂದ ಸಂಜೆಯವರೆಗೂ ಲೌಕಿಕವಾದ ಇಹಲೋಕದ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಈಡೇರಿಸಿ ನಿಮ್ಮ ಆತ್ಯಂತಿಕ ಉನ್ನತಿಗಾಗಿ, ನಿಮ್ಮ ಸೆಲ್ಫ್ ರಿಯಲೈಸೇಷನ್ಗಾಗಿ, ಸಾಕ್ಷಾತ್ಕಾರಕ್ಕಾಗಿ ಮತ್ತು ನಿರಂತರವಾದಂತಹ ಶಾಂತಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ನೀವು ಈ ಒಂದು ಸತ್ಸಂಗಗಳು ಮತ್ತು ಸದ್ಗ್ರಂಥಗಳನ್ನು ಏನಿದ್ದಾವೆ, ಬ್ರಹ್ಮಸೂತ್ರ, ಉಪನಿಷತ್ತು, ಹೀಗೆ ಹಲವಾರು ಗುರುಗಳ ಗ್ರಂಥಗಳು ಇವೆಲ್ಲವೂ ಸಿಗುತ್ತೆ. ಆ ಎಲ್ಲ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಬೇಕು. ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು. ಏಕಾಂತದಲ್ಲಿದ್ದು ನೀವು ಆ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ನಂತರ ಆ ಒಂದು ಕ್ಷೇತ್ರದಲ್ಲಿ ಇರುವಂತಹ ಅಗ್ರವರೇಣ್ಯರನ್ನು, ಗುರುಗಳನ್ನು, ಪಂಡಿತರನ್ನು, ವಿದ್ವಾಂಸರನ್ನು ನೀವು ಭೇಟಿ ಮಾಡಬೇಕು, ಚರ್ಚೆಗಳನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು. ಅನುಮಾನಗಳು ಇದ್ದಿದ್ದಾದಲ್ಲಿ ಅದಕ್ಕೆ ನೀವು ಉತ್ತರವನ್ನು ಪಡೆದು ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿ ಬರುವಂತೆ ಮಾಡಿಕೊಳ್ಳಬೇಕು. ಯಾರಿಗೆ ಈ ಒಂದು ಸದ್ಗ್ರಂಥಗಳ ಮುಖಾಂತರ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ, ವಿವೇಕವನ್ನು ಪಡೆದುಕೊಳ್ಳುತ್ತಾರೋ, ವಿವೇಚನೆಯನ್ನು ಮಾಡುತ್ತಾರೋ, ನಿತ್ಯ ಅನಿತ್ಯಗಳ ಜ್ಞಾನ ಬರುತ್ತೋ ಅವರಿಗೆ ಖಂಡಿತವಾಗಿಯೂ 100ಕ್ಕೆ 80% ದುಃಖಗಳು ಹೊರಟು ಹೋಗುತ್ತೆ. ಕೇವಲ ಪುಸ್ತಕದ ಜ್ಞಾನದಿಂದನೇ ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದರೆ, ಜನರಿಗೆ ಬೇಕಾಗಿರುವುದು ಅರಿವು. ಈ ಅರಿವು ಮತ್ತು ಜ್ಞಾನ ಬಂದಿದ್ದೇ ಆದಲ್ಲಿ ಕತ್ತಲೆಯು ತನ್ನಷ್ಟಕ್ಕೆ ತಾನೇ ಹೊರಟು ಹೋಗುತ್ತದೆ. ಆದ್ದರಿಂದ ಇದು ಕೇವಲ ನೀವು ಲೌಕಿಕ ಜವಾಬ್ದಾರಿಗಳಲ್ಲೇ ಮುಳುಗಿಬಿಟ್ರೆ, ಬೇಡದ ವಿಷಯಗಳನ್ನೇ ನೋಡಿಕೊಂಡು ಮುಳುಗಿಬಿಟ್ರೆ ನಿಮಗೆ ಈ ಅರಿವು ಸಿಗುವುದಿಲ್ಲ. ಈ ಅರಿವು ಬರದೆ ಹೋದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನೀವು ಸಾಗುವಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು, ಒಳ್ಳೊಳ್ಳೆ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಒಳ್ಳೆಯ ಮನಸ್ಥಿತಿಯಲ್ಲಿ ಅದನ್ನು ಅಧ್ಯಯನ ಮಾಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸಿಗೆ, ಬುದ್ಧಿಗೆ, ಚಿತ್ತಕ್ಕೆ ಅದು ನಾಟುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾರೆ. ಹಾಗೂ ಭಗವದ್ಭಕ್ತಿಯ ಮಾರ್ಗದಲ್ಲಿರುವಂತಹವರು ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು, ಭಜನೆಗಳನ್ನು ಮಾಡಬೇಕು, ಮಂತ್ರಗಳನ್ನು ಸ್ಫಟಿಸಬೇಕು, ಪೂಜೆಯನ್ನು ಮಾಡಬೇಕು, ಭಗವದ್ಭಕ್ತಿ ಅಂಕುರವಾಗುವಂತಹ ಭಕ್ತಿ ಪ್ರಧಾನವಾದಂತಹ ಗ್ರಂಥಗಳನ್ನು ಓದಬೇಕು. ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಸಮಾಧಿಗ್ರಸ್ತರಾಗಿರ್ತಾ ಇದ್ರು. ಯಾವಾಗಲೂ ಪರಮಾತ್ಮನ ಕೀರ್ತನೆಗಳನ್ನು ಹೇಳ್ತಾ ಅವರು ನೃತ್ಯಗಳನ್ನು ಮಾಡ್ತಾ ಆನಂದ ಭಾಷ್ಪವನ್ನು ಹರಿಸ್ತಾ ಚೈತನ್ಯ ಮಹಾಪ್ರಭುಗಳು ಇದ್ದರು. ಪರಮಹಂಸರು ಕಾಳಿ ಮಾತೆಯನ್ನು ಅಥವಾ ತಾಯಿಯ ಹೆಸರನ್ನು ಹೇಳ್ತಾ ಇದ್ದಾಗೆ ಸಮಾಧಿಗ್ರಸ್ತರಾಗ್ತಾ ಇದ್ದರು. ಇಂತಹ ಒಂದು ಭಗವದ್ಭಕ್ತರ ಸಾಕಷ್ಟು ಗ್ರಂಥಗಳನ್ನು ನೀವು ನೋಡಬಹುದಾಗಿದೆ. ಅವುಗಳನ್ನು ಓದುವ ಮುಖಾಂತರ ಭಗವದ್ಭಕ್ತಿಯು ನಿಮ್ಮಲ್ಲಿ ಅಂಕುರವಾಗುತ್ತದೆ. ಮತ್ತು ನಿರ್ಜನ ಪ್ರದೇಶಗಳಲ್ಲಿ ನೀವು ಭಗವಂತನಿಗಾಗಿ ಮೊರೆ ಇಡಿ, ವ್ಯಾಕುಲರಾಗಿ ಅಳಿ. ಮತ್ತು ಅರುಣೋದಯ ಅಂದರೆ ಬೆಳಗ್ಗೆ ಕಳೆಯಿತು, ಸೂರ್ಯ ಬಂದ ಮೇಲೆ ಮಧ್ಯಾಹ್ನ ಆಯಿತು, ಸಂಜೆ ಹೋಯಿತು, ಸೂರ್ಯ ಹೊರಟೋಯ್ತು. ಆದರೂ ಕೂಡ ನೀನು ನನಗೆ ದರ್ಶನ ಕೊಡಲೇ ಇಲ್ಲ. ನನಗೆ ನೀನು ದರ್ಶನ ಕೊಡಲೇಬೇಕು. ನಾನು ನಿನ್ನ ಮಗುವಾಗಿದ್ದೇನೆ, ನೀನು ನನ್ನ ತಂದೆ ಅಥವಾ ತಾಯಿ ಆಗಿದ್ದೀಯಾ. ಈ ಜಗತ್ತಿಗೆ ಸೃಷ್ಟಿಸಿದವನು, ನನ್ನನ್ನು ಜಗತ್ತಿಗೆ ತಳ್ಳಲ್ಪಟ್ಟವನು ನೀನಾಗಿದ್ದೀಯಾ. ನೀನಲ್ಲದೆ ನನಗೆ ಇನ್ಯಾರು ಗತಿಯಂತೆ, ನೀನೇ ನನಗೆ ಬೇಕು ಅಂತ ಹೇಳಿ ಪರಮಾತ್ಮನಿಗಾಗಿ ವ್ಯಾಕುಲನಾಗಿ ಭಕ್ತನು ಅಳಬೇಕಾಗತ್ತೆ. ಸೊ
ಈ ರೀತಿಯಾಗಿ ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು. ಯಾವಾಗಲೂ ಸಂಸಾರದಲ್ಲಿ ಇದ್ಕೊಂಡು ಏನೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಈ ಜಂಜಾಟಗಳಿಂದ ಸ್ವಲ್ಪ ನಿರ್ಜನ ಪ್ರದೇಶ ಅಥವಾ ಏಕಾಂತವಾಸ ಅಥವಾ ಜನರು ಇರದ ಸ್ಥಳಗಳಿಗೆ ಹೋಗಿ ನೀವು ಕೂತು ದೇವಸ್ಥಾನದಲ್ಲೋ, ಮಠಗಳು, ಮಾನ್ಯಗಳು, ಆಶ್ರಮಗಳು ಅಥವಾ ಮನೆಯಲ್ಲೇ ಒಂದು ಏಕಾಂತ ಒಂದು ಕೊಠಡಿಯನ್ನು ಮಾಡಿಕೊಂಡು ನೀವು ಅಲ್ಲಿ ಈ ರೀತಿಯಾಗಿ ನೀವು ಸಾಧನೆಗಳನ್ನು ಮಾಡಬೇಕಾಗತ್ತೆ. ಸೊ ಮತ್ತು ಈಗ ನೋಡಿ, ನಾವು ಹಾಲಿನಲ್ಲಿ ಇರುವಂತಹ ಬೆಣ್ಣೆಯನ್ನು ನಾವು ತಕ್ಷಣಕ್ಕೆ ಮೇಲೆ ಕೊಡು ಅಂತ ಹೇಳಿದರೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಲಿನಲ್ಲಿ ತುಪ್ಪ ಇದೆ, ಅದನ್ನು ತಕ್ಷಣಕ್ಕೆ ಕೊಡು ಅಂದರೆ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಹಾಲನ್ನು ಏನು ಮಾಡಬೇಕು, ಅಲುಗಾಡದೆ ಅಂದರೆ ಈ ಸಾಂಸಾರಿಕ ವಿಷಯಗಳ ಜೊತೆಗೆ ಜಂಜಾಟವನ್ನು ಮಾಡಿಕೊಂಡಂತಹ ವಿಷಯಾಸಕ್ತ ಮನಸ್ಸಿನಲ್ಲಿ ಭಗವದ್ಭಕ್ತಿಯಾಗಲಿ ಜ್ಞಾನವಾಗಲಿ ಹೆಪ್ಪುಗಟ್ಟಲು ಹೇಗೆ ಸಾಧ್ಯ? ಅದಕ್ಕಾಗಿ ನೀ ಒಂದು ಆಗಾಗ ನಿರ್ಜನ ಪ್ರದೇಶ, ಏಕಾಂತ ವಾಸ, ಏನೋ ಆ ಒಂದು ಭಗವದ್ಭಕ್ತಿ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಾಧನೆಯನ್ನು ಮಾಡಬೇಕಾಗತ್ತೆ. ಗೃಹಸ್ಥರು ಹೇಗೆ ಹಾಲಿಗೆ ಹೆಪ್ಪು ಹಾಕಿ ನಿರ್ಜನ ಪ್ರದೇಶಗಳಲ್ಲಿ ಅದನ್ನು ಇಡಬೇಕು, ಅಳುಗಾಡದ ಹಾಗೆ. ಅಳುಗಾಡಿದ್ರೆ ಅದು ಹೆಪ್ಪುಗಟ್ಟುವುದಿಲ್ಲ, ಅಳ್ಳಾಡದ ಹಾಗೆ ಅದನ್ನು ಹೆಪ್ಪುಗಟ್ಟಿಸಿ ಅದನ್ನು ನಿಧಾನವಾಗಿ ಅದನ್ನು ಅತಿಯಾಗಿ ಅಲ್ಲಾಡಿಸ್ತಾ ಇದ್ರೆ ಏನಾಗೋಗ್ಬಿಡುತ್ತೆ, ಅದು ಮೊಸರಾಗೋದಿಲ್ಲ. ಸೊ ಮೊಸರಾದ ಮೇಲೆ ಅದನ್ನು ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಂತರ ನಿರ್ಜನ ಪ್ರದೇಶಗಳಲ್ಲಿ ಕುಳಿತು ಅದನ್ನು ಕಡೆಯಬೇಕು. ಅದನ್ನು ಕಡೆದಾಗ ಆಗ ಬೆಣ್ಣೆ ಬರುತ್ತದೆ, ಬೆಣ್ಣೆ ಕಾಯಿಸಿದಾಗ ತುಪ್ಪವಾಗುತ್ತದೆ. ಹಾಗೆ ಈ ಒಂದು ಮನಸ್ಸನ್ನು ಬರೀ ವಿಷಯಾಸಕ್ತ ವಿಷಯಗಳಲ್ಲಿಯೇ ಇರಿಸದೆ ಆಗಾಗ ಏಕಾಂತ ವಾಸವನ್ನು ಮಾಡ್ತಾ ಭಗವದ್ಭಕ್ತಿ ಜ್ಞಾನಪೂರಿತವಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಆ ಕ್ಷೇತ್ರದಲ್ಲಿರುವ ಸತ್ಸಂಗಿಗಳನ್ನು ಭೇಟಿ ಮಾಡ್ತಾ ಚರ್ಚೆಗಳನ್ನು ಮಾಡ್ತಾ ನೀವು ಸಾಧನೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಆಗ ಭಗವದ್ಭಕ್ತಿಯು ಜ್ಞಾನವು ನಿಮ್ಮ ಮನಸ್ಸಿನಲ್ಲಿ ಅಂಕುರ ಆಗುತ್ತೆ. ಧ್ಯಾನ ಮಾರ್ಗದಲ್ಲಿರುವವರಾದರೆ ಆಗಾಗ ಧ್ಯಾನಗಳನ್ನು ಮಾಡಬೇಕಾಗುತ್ತದೆ. ಜ್ಞಾನ ಸಹಿತವಾದಂತಹ ವೈರಾಗ್ಯಪೂರಿತವಾದಂತಹ ವಿಷಯಗಳನ್ನು ನೀವು ಅರಿತುಕೊಂಡು ಸಾಧನೆ ಮಾಡಿದ್ದೇ ಆದಲ್ಲಿ ನಿಮಗೆ ಈ ಒಂದು ಸಂಸಾರವು ಸುಗಮ ಆಗುತ್ತೆ ಮತ್ತು ರಕ್ಷಣಾ ಕೋಟೆಯಂತೆಯೇ ನಿಮಗೆ ಆಗುತ್ತದೆ. ನೋಡಿ, ಕೋಟೆಯ ಒಳಗೆ ಇದ್ದು ಯುದ್ಧ ಮಾಡಿದಂತೆ ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ಆದ್ದರಿಂದ ಈ ವಿಷಯಾಸಕ್ತವಾದಂತಹ ಮನಸ್ಸುಗಳಿಂದ ನೀವು ಸಂಸಾರದಲ್ಲಿ ಧಾರ್ಮಿಕ ಚೌಕಟ್ಟಿನಲ್ಲಿ ಆ ಎಲ್ಲ ಆಸೆಗಳನ್ನು ಈಡೇರಿಸಿಕೊಂಡು ಧರ್ಮಯುತವಾದಂತಹ ಕಾಮವೂ ನಾನೇ ಆಗಿದ್ದೇನೆ ಅಂತ ಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಅದನ್ನು ಅನುಭವಿಸಿಕೊಂಡು ನೀವು ಅದರಲ್ಲೇ ಮುಳುಗದೆ ಅದರಿಂದ ಎದ್ದು ಬಂದು ನಿರ್ಜನ ಪ್ರದೇಶದಲ್ಲಿ ಸಾಧನೆಗಳನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಎಂಬುವಂತಹ ಮಾರ್ಮಿಕವಾದಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಸಂಸಾರದಲ್ಲೇ ತೊಡಗಿಕೊಂಡರೆ ಬರೀ ಹಣದ ಸಂಪಾದನೆ, ಐಶ್ವರ್ಯದ ಸಂಪಾದನೆ, ಮತ್ತಷ್ಟು ಮಾಡು, ಮಗದಷ್ಟು ಮಾಡು, ಗಂಟು ಕಟ್ಟು, ಈ ರೀತಿಯಾಗಿ ನಾವು ಮಾಡ್ತಾ ಹೋದರೆ ಒಂದು ದಿವಸ ನಾವು ಇದನ್ನೆಲ್ಲ ಬಿಟ್ಟು ಹೊರಟೋಗ್ತೇವೆ, ಯಾವ ಸಾಧನೆಯನ್ನು ಮಾಡೋದಿಲ್ಲ. ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋದಾಗ ನಮ್ಮ ಹಿಂದೆ ಬರುವಂಥದ್ದು ಏನಪ್ಪ ಅಂತ ಹೇಳಿದರೆ ಪುಣ್ಯ ಮತ್ತು ಪಾಪ, ಈ ಎರಡು ಮೂಟೆಗಳಷ್ಟೇ ನಮ್ಮ ಹಿಂದೆ ಬರುವಂಥದ್ದು. ಸೊ ಈ ಪುಣ್ಯ ಪಾಪ ಲೋಕಕ್ಕೆ ಹೋದಾಗ ಅಲ್ಲಿ ತಾಳೆ ಹಾಕಲಾಗುತ್ತೆ. ಪುಣ್ಯ ಪಾಪಕ್ಕೆ ತಕ್ಕ ಹಾಗೆ ಸ್ವರ್ಗ ನರಕಗಳನ್ನು ಅನುಭವಿಸಬೇಕಾಗತ್ತೆ ನಾವು. ಆದ್ದರಿಂದ ಈ ಒಂದು ಪುಣ್ಯ ಪಾಪಗಳ ಸಂಸಾರ ಚಕ್ರಕ್ಕೆ ಸಿಲುಕದೆ ಜೀವನವನ್ನು ನಡೆಸಬೇಕಾಗುತ್ತದೆ ಅಂತ ಹೇಳಿ ನಾವು ಈ ಒಂದು ರಾಮಕೃಷ್ಣ ಪರಮಹಂಸರು ಗೃಹಸ್ಥರಿಗೆ ಕಿವಿ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಆದ್ದರಿಂದ ಅದು ಯಾವಾಗ ಈ ಒಂದು ಹಾಲನ್ನು ನಾವು ಹೆಪ್ಪು ಹಾಕಿಸಿ ನಿರ್ಜನ ಪ್ರದೇಶದಲ್ಲಿ ಇಟ್ಟು ಮೊಸರು ಮಾಡಿ ಕಡೆದು ಬೆಣ್ಣೆ ಮಾಡಿ ತುಪ್ಪವನ್ನು ಮಾಡಿ ನಾವು ಮಾಡಿದಾಗ ನೀರಿನಲ್ಲಿ ತೇಲಲಾರಂಭಿಸುತ್ತದೆ. ಹಾಗೆಯೇ ಈ ಒಂದು ಮನಸ್ಸನ್ನು ನಾವು ಏಕಾಂತದಲ್ಲಿ ಇರಿಸಿ ಭಗವದ್ಭಕ್ತಿ ಧ್ಯಾನಗಳಿಂದ ಅದನ್ನು ಮುಳುಗಿಸಿ ಅದರಿಂದ ನಾವು ಪರಮಾತ್ಮನೆಂಬ ಒಂದು ತೈಲವನ್ನು ತೆಗೆದಾಗ ಅದು ಈ ಒಂದು ಸಂಸಾರ ಸಾಗರದಲ್ಲಿ ಇದ್ದರೂ ಕೂಡ ನಮ್ಮನ್ನು ತೇಲಿಸಿ ನಮ್ಮನ್ನು ದಡಕ್ಕೆ ಸೇರಿಸುತ್ತದೆ ಎಂಬುವಂತಹ ಒಂದು ಬಹಳ ಸರಳವಾಗಿ ಸುಮಧುರವಾಗಿ ವಿಚಾರವನ್ನು ನಮಗೆ ಗೃಹಸ್ಥರಿಗೆ ಟಿಪ್ಸನ್ನು ಕೊಟ್ಟಿದ್ದಾರೆ ಪರಮಹಂಸರು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.